ಕೂಡ ಭಾಗವಹಿಸ್ತಾರೆ. ಹೌದು ಸರ್ ನನ್ನ ಹೆಸರು ಡಾಕ್ಟರ್ ರಾಕಿ ಅಂತ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು ಆ್ಯಂಡ್ ಸೆಲೆಬ್ರಿಟಿ ಕೋಚು. ಸೊ ನನಗೇನಂದರೆ ಸರ್, ತುಂಬ ದೊಡ್ಡ ಮಟ್ಟಕ್ಕೆ ಬಂದುಬಿಟ್ಟು ಕರ್ನಾಟಕದಲ್ಲಿ ನಮ್ಮ ಅಥ್ಲೆಟ್ಸ್ ರೆಕಗ್ನಿಷನ್ ಇಲ್ಲ. ಸೊ ಇತ್ತೀಚೆಗೆ ರೀಸೆಂಟ್ ನಮ್ಮ ತಮ್ಮ ಬಂದು ಬರ್ಸತ್ತು ಇಂಟರ್ನ್ಯಾಷನಲ್ ನೇಪಾಳಿಗೆ ಹೋಗ್ಬಿಟ್ಟು ಓವರಾಲ್ ಎಲ್ಲ ವಿನ್ ಮಾಡ್ಕೊಂಡ್ಬಂದರು. ಬಟ್ ಈ ಥರ ಆಪರ್ಚುನಿಟಿ ಬಂದುಬಿಟ್ಟು ನಮ್ಮ ಕನ್ನಡಿಗರು ಹುಡುಗರಿಗೆ ಅಥ್ಲೆಟ್ಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪ್ರತಿಭೆ ಇರುತ್ತೆ, ಆದರೆ ಆಪರ್ಚುನಿಟಿ ಸಿಗಲ್ಲ. ಅಂಥ ಆಪರ್ಚುನಿಟಿ ನಮ್ಮ PBSS ಕಡೆಯಿಂದ ಪರಮ್ಸ್ ಅವರು ಮತ್ತು ನಮ್ಮ ಶ್ರೀಧರ್ ಸರ್ ಎಲ್ಲ ಸೇರಿ ಒಂದು ಒಳ್ಳೆ ಆಪರ್ಚುನಿಟಿ ಅಥ್ಲೆಟ್ಸ್ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಸರ್, ನಾನು ಒಂದು ಅಥ್ಲೆಟ್ ಇಂಟರ್ನ್ಯಾಷನಲ್ ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಟೇಜ್ ಹೋಗ್ಬಿಟ್ಟು ನಾನು ಇಂಡಿಯಾ ಬಾವುಟ ಕರ್ನಾಟಕ ಬಾವುಟ ಆಸೆ ಇರುತ್ತೆ, ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮು ಇಲ್ಲಿಂದ ಕನೆಕ್ಟ್ ಆಗೋಕ್ಕೆ ಈಸಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಇವೆಂಟು, ತುಂಬ ಖುಷಿಯಾಯಿತು. ಮತ್ತು ನೀವು ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಖುಷಿಯಾಯಿತು ಸರ್. ಮತ್ತೇನಾದ್ರು ಪ್ರಶ್ನೆ ಆಯಿತಾ ಸರ್? ಹೊಸ ಹೊಸ ಪ್ರತಿಭೆಗಳಿಗೆ ತಾವೇನು ಸರ್, ಪ್ರತಿಭೆಗಳು ಅವರು ಹೊಸ ಬರ್ತಾ ಇರೋದೇನೆಂದರೆ ಆ ಥರ ಯಂಗ್ಸ್ಟರ್ಸ್ ಇರಲೇಬೇಕು ಸರ್. ಇವಾಗ ನಮ್ಮ ಜನ್ರೇಷನ್ಸ್ ಎಲ್ಲನೂ ನಮಗೆಲ್ಲ ಅಷ್ಟು ನಿಂತಿರಲಿಲ್ಲ, ಟಚ್ಚಲ್ಲಿ ಈ ಥರ ನೋಡಿ ಆರ್ಗನೈಸ್ ಎಲ್ಲ ಆರ್ಗನೈಸ್ ಮಾಡ್ತಾರಲ್ಲ, ಆ ಥರ ಇರಲಿಲ್ಲ ಅವಾಗ. ನಾವೇ ಉಳ್ಕೊಂಡು ಹೋಗ್ಬೇಕು, ನಾವೇ ಇದು ಮಾಡಬೇಕು. ಇವಾಗ ಎಲ್ಲನೂ ಈಸಿ ಆಗೈತೆ. ಟ್ಯಾಲೆಂಟ್ಸ್ ಒಂದಿದ್ದರೆ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದರೆ ಸ್ಟೇಜ್ ರೆಡಿ ಸರ್. ಸೊ ಒಳ್ಳೆ ಯಂಗ್ಸ್ಟರ್ಸ್ ನಾನು ಈ ವಿಡಿಯೋ ಮುಖಾಂತರ ಹೇಳೋದಿದೆ, ದಯವಿಟ್ಟು ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಬನ್ನಿ. ಯಾವುದೊಂದು ಕಾಂಪಿಟೇಷನ್ಗೆ ವಿನ್ ಆಗ್ತಿರೋ ಲೂಸ್ ಆಗ್ತಿರೋ ಅದು ಮ್ಯಾಟ್ರೇ ಆಗಲ್ಲ. ಒಂದು ಪಾರ್ಟಿಸಿಪೇಷನ್ ಮಾಡಿ. ಯಾಕಂದರೆ ಒಂದು ಪಾರ್ಟಿಸಿಪೇಷನ್ ಮಾಡೋದ್ರಿಂದ ನಿನ್ನ ಒಳಗಡೆ ಇರೋ ನೀನು ಬಂದುಬಿಟ್ಟು ಒಂದು ಕಂಫರ್ಟ್ ಝೋನಿಂದ ಆಚೆ ಬರ್ತೀಯ. ಆ ಕಾನ್ಫಿಡೆನ್ಸ್ ನಿಮ್ಮೊಳಗೆ ಬಿಲ್ಡ್ ಆಗುತ್ತೆ. ಇವಾಗ ಇವರೆಲ್ಲ ಫಸ್ಟು ಕಾಂಪಿಟೇಷನ್ಗೆ ಬಂದಿದ್ದ ತಕ್ಷಣ ನ್ಯಾಷನಲ್ ಚಾಂಪಿಯನ್, ವರ್ಲ್ಡ್ ಚಾಂಪಿಯನ್ ಆಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನೀವೆಲ್ಲ ಈ ಕಾಲ ಜನ್ರೇಷನ್ ಏನು ಮಾಡ್ತೀರಾ, ಒಂದು ಕಾಂಪಿಟೇಷನ್ ಮಾಡೋದು ಸೋತೋದ್ರೇನು ಗಿವ್ ಅಪ್ ಮಾಡ್ತಾರೆ, ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಬಂದು ಪಾರ್ಟಿಸಿಪೇಟ್ ಮಾಡಿ, ಕಂಟಿನ್ಯೂಸ್ ಮಾಡ್ತಾಯಿರಿ. ಒಂದಲ್ಲ ಒಂದಿನ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗ್ಬೋದು. ಎಲ್ಲರಿಗೂ ಸೇಮ್ ಆಪರ್ಚುನಿಟಿ, ಸೇಮ್ ಟೈಮ್ ದೇವರು ಕೊಟ್ಟಿದ್ದಾನೆ. ಹಾರ್ಡ್ ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈ ವಿಷಯ ತುಂಬ ಇಂಪಾರ್ಟೆಂಟ್ ಸರ್. ಯಾಕಂದರೆ ಎಲ್ಲರೂ ತಲೆಯಲ್ಲಿರೋದು ಜಿಮ್ಗೆ ಹೋದರೆ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳ್ತಾರೆ ಸರ್. ಅದು ತುಂಬ ದೊಡ್ಡ ತಪ್ಪು, ದೊಡ್ಡ ಮಿತ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಡಾಕ್ಟರ್ ಸ್ಪೋರ್ಟ್ಸ್ ಆ್ಯಂಡ್ ಸೈನ್ಸಿಂದ ಲಾಸ್ಟ್ 15 ವರ್ಷದಿಂದ ಪ್ರಪಂಚದಲ್ಲಿರೋ ಎಲ್ಲ ಎಜುಕೇಷನ್ ಮುಗಿಸಿದ್ದೀನಿ ಸರ್. ನನಗೆ ಗೊತ್ತು ಏನಂದರೆ, ಯಾಕಂದರೆ ಇವಾಗ ಗಂಟ 3000ಕ್ಕೆ ಹೆಚ್ಚಾಗಿರೋ ಜನ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ. ಅದರಲ್ಲಿ BP ಪೇಷಂಟ್ಸು, ಥೈರಾಯ್ಡು, PCOD ಈ ಥರ ಹಾರ್ಟ್ ಅಟ್ಯಾಕ್ ಪೇಷಂಟ್ಸೇ ಜಾಸ್ತಿ ಬರ್ತಾ ಇದ್ದು. ಯಾಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಸರ್, ನಮ್ಮ ಲೈಫ್ ಸ್ಟೈಲ್ ಸರ್. ಫಸ್ಟು ನಾನು ಬಂದುಬಿಟ್ಟು ಇಲ್ಲಿ ವರ್ಕೌಟ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಎಣ್ಣೆ ಹೊಡ್ಕೊಂಡು, ಸಿಗರೇಟ್ ಹೊಡ್ಕೊಂಡು, ಗಾಂಜಾ ಹೊಡ್ಕೊಂಡು ನಿದ್ದೆ ಇಲ್ದಿರ ಇದ್ದರೆ ಅಫ್ಕೋರ್ಸ್ ಬಂದು ಹಾರ್ಟ್ ಅಟ್ಯಾಕ್ ಬರುತ್ತೆ. ಸೊ ನಾವೇ ನಮ್ಮ ಜಿಮ್ಸಲ್ಲಿ ಮತ್ತು ಸ್ವಲ್ಪ ಪ್ರೊಫೆಷನ್ ಸರ್ಟಿಫೈಡ್ ಆಗಿರೋ ಕಡೆಯಿಂದ ನಾನೊಂದು ಮಾಡಿದ್ದೀನಿ. ನನ್ನೊಂದು ಎಂಪ್ಲಾಯ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲರಿಗೂ ಅಸೆಸ್ಮೆಂಟ್ ಸರ್. ನೀವು ಜಿಮ್ಗೆ ಬರ್ತಾ ಇದ್ರೆ ಅಂದರೆ ನಾನು ಮಾಡೋ ವರ್ಕೌಟ್ ನಿಮ್ಗೆ ಕೊಡೋಕ್ಕಾಗಲ್ಲಲ್ವಾ. ನೀವು ಬಂದಿದ್ದ ತಕ್ಷಣ ನಿಮಗೊಂದು ಅಸೆಸ್ಮೆಂಟ್ ತೆಗಿಬೇಕು. ಅಸೆಸ್ಮೆಂಟಲ್ಲಿ ಬಂದುಬಿಟ್ಟು ನಿಮಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಆಯಿತಾ ಅಂತ ಕ್ವಶನ್ಸ್ ಕೇಳಬೇಕು, ಟಿಕ್ ಮಾಡ್ಕೊತೀವಿ. ಇದ್ರ ಪ್ರಕಾರ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಬರೋಲ್ಲ ಸರ್. ಒಂದು ಹಾರ್ಟ್ ಅಟ್ಯಾಕ್ ಬಂದಿದೆ ಅನ್ನೋದು ಹೆಂಗಂದರೆ ಬಂದುಬಿಟ್ಟು ಆಲ್ರೆಡಿ ಅವ್ರಿಗೊಂದು ಇಶ್ಯೂ ಇರುತ್ತೆ ಸರ್. ಫಸ್ಟ್ ಎತ್ತಿದ ತಕ್ಷಣ ಹೋಗಿದ ತಕ್ಷಣ ಜಿಮ್ಮಲ್ಲಿ ಯಾರಿಗೂ ಏನೂ ಬರೋಲ್ಲ. ಅದು ಯಾಕೆ ಅಷ್ಟು ಸದ್ದು ಮಾಡ್ತಾ ಇದೆ ಜಿಮ್ಗೆ ಹೋಗಿದ ತಕ್ಷಣ ಅಂದರೆ, ಅಫ್ಕೋರ್ಸ್ ಇವಾಗ ಹೆಲ್ತು ಎಲ್ಲರೂ ಕೊರೋನಾ ಆದಮೇಲೆ ಜಿಮ್ಗೆ ಹೋಗೋದು ಸ್ಟಾರ್ಟ್ ಮಾಡಿದ್ರು. ಹೆಲ್ತ್ ಇಂಡಸ್ಟ್ರಿ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಅದು ನೋಡಿ ಯಾರು ಕೊಟ್ಟೇವ್ರಿ, ಮೆಡಿಕಲ್ ಇಂಡಸ್ಟ್ರಿಗೆ ಕೊಟ್ಟೇವ್ರಿ. ಯಾಕಂದರೆ ನಾವು ಇಲ್ಲಿ ಬಂದು ವಾಸಿ ಮಾಡ್ಬಿಡ್ತೀವಿ. ಈ ಥರ ಪವರ್ ಲಿಫ್ಟಿಂಗ್, ವೆಯ್ಟ್ ಲಿಫ್ಟಿಂಗ್ ಮಾಡೋರಿಗೆ ಹೆಲ್ತಿಯಾಗಿರ್ತಾರೆ, ಹಾಸ್ಪಿಟ್ಲಿಗೆ ಹೋಗಲ್ಲ. ಅದರಿಂದ ಏನು ಮಾಡ್ತಾರೆ, ಡೋಂಟ್ ಗೋ ಟು ಜಿಮ್, ಡೋಂಟ್ ಟೇಕ್ ಎನಿ ಕೈಂಡ್ ಆಫ್ ವೇ ಪ್ರೋಟೀನ್. ಅದು ತೊಗೊಂಡ್ರೆ ನಿಮ್ಗೆ ಸತ್ತೋಗ್ತೀರಾ ಅಂತಾರೆ. ಆ ಥರ ಏನೂ ಇಲ್ಲ ಸರ್. ವೇ ಪ್ರೋಟೀನ್ ಅನ್ನೋದು ಅಷ್ಟೇ ಹಾಲಿಂದ ಮಾಡೋ ಒಂದು ಪದಾರ್ಥ. ವೆಯ್ಟ್ ಲಿಫ್ಟಿಂಗ್ ಮಾಡೋದ್ರಿಂದ ನಮ್ಗೆ ಸ್ಟ್ರೆಂತ್ ಸಿಗುತ್ತೆ, ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗುತ್ತೆ, ಬೋನ್ ಡಿಸಿನ್ ಇನ್ಕ್ರೀಸ್ ಆಗುತ್ತೆ. ನೀವು 10 ವರ್ಷ ಹಾಸ್ಪಿಟ್ಲಿಗೆ ಹೋಗಿದ್ರೆ ಬಿಲ್ ಸೇವ್ ಮಾಡ್ಬೋದು ಸರ್. ಸೊ ಹೆಲ್ತ್ ಇಶ್ಯೂ, ನಿಮ್ಮ ಹೆಲ್ತ್ ಕಂಡೀಷನ್ ಚೆಕ್ ಮಾಡ್ಕೊಂಡು ಆಮೇಲೆ ಜಿಮ್ಗೆ ಹೋಗಿ ಅಂತ ನಾನು ಹೇಳ್ತೀನಿ. ಗೌರ್ಮೆಂಟಲ್ಲಿ ಎಲ್ಲರೂ ಪ್ರೈವೇಟ್ ಆಗಿ ಎಲ್ಲಿ ಹೋಗಿ ಸರ್ಕಾರ ಕೂಡ ತಾವೇನು ಸರ್ ಏನಂದರೆ ಸರ್, ಇವಾಗ ಹೌದು ಸರ್, ಇವಾಗ ಕ್ರಿಕೆಟು, ಫುಟ್ಬಾಲು, ಹಾಕಿ ಇದಕ್ಕೆ ಹೆಂಗೆ ಬಂದ್ಬಿಟ್ಟು ರೆಕಗ್ನೈಸ್ ಆಗಿ ಹೆಂಗೆ ಬಂದ್ಬಿಟ್ಟು ಗೌರ್ಮೆಂಟ್ ಅಲ್ಲಿ ಸ್ಪಾನ್ಸರ್ಶಿಪ್ ಮಾಡೋದು ಹೆಂಗೆ ಮಾಡ್ತಾ ಇದ್ದಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ ಫಿಟ್ನೆಸ್, ಬಾಡಿ ಬಿಲ್ಡಿಂಗ್, ಗೌರ್ಮೆಂಟ್ ಸಿಗ್ತಾ ಇಲ್ಲ ಸರ್. ಆ ರೆಕಗ್ನೇಷನ್ ಯಾಕೆ ಸಿಗ್ತಾ ಇಲ್ಲ ಅಂದರೆ ಬಂದ್ಬಿಟ್ಟು ಅಷ್ಟು ಮಟ್ಟಿಗೆ ಬಂದುಬಿಟ್ಟು ಹೋಗೋಕ್ಕೆ ನಮ್ಮೊಳಗೆ ಒಂದು ಒಗ್ಗಟ್ಟಿರ್ಬೇಕು ಸರ್. ನಮ್ಮ ಅಸೋಸಿಯೇಷನ್ ಅಂತ ಮಾಡುವಾಗ ಬಂದ್ಬಿಟ್ಟು ಎಲ್ಲರಿಗೂ ಒಂದಂತ ಇದ್ದು ಚೆನ್ನಾಗಿ ಮಾಡಿದ್ರೆ ಅಥ್ಲೆಟ್ಸ್ ಇಂಡಿಯಾ ಸರ್, ಇಂಡಿಯನ್ ರೆಪ್ರೆಸೆಂಟ್ ಮಾಡೋ ಅಥ್ಲೆಟ್ಸು ಇದ್ದಾರೆ. ಎಷ್ಟೊಂದು ಜನ ಫಾರಿನ್ ಹೋಗ್ಬಿಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಹಂಗೆ ಆಚೆ ಹೋಗ್ಬಿಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಸೊ ಗೌರ್ಮೆಂಟ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ, ಇಂಡಸ್ಟ್ರಿ, ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ ಇಂಡಸ್ಟ್ರಿ ನೆಕ್ಸ್ಟ್ ಇನ್ನೂ ಇದು ಹತ್ತು ಮಟ್ಟಿಗೆ ಜಾಸ್ತಿ ಬೂಮ್ ಆಗುತ್ತೆ. ಸೊ ಅಥ್ಲೆಟ್ ಸಪೋರ್ಟ್ ಮಾಡಿ ಇದನ್ನು ಒಂದು ಸ್ಪೋರ್ಟ್ಸ್ ಅಂತ ರೆಕಗ್ನೈಸ್ ಆಗಬೇಕು. ಕ್ರಿಕೆಟು, ಬಾಡಿ ಬಿಲ್ಡಿಂಗ್, ಕ್ರಿಕೆಟ್ ಹೆಂಗೆ, ಫುಟ್ಬಾಲ್ ಹೆಂಗೆ, ಆ ಥರ ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್, ಇಂಡಿವಿಜುವಲ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅದೊಂದು ಟೀಮ್ ವರ್ಕ್ ಸರ್. ಟೀಮಲ್ಲಿ ಬಂದುಬಿಟ್ಟು ಎಲ್ಲರೂ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ಇದರಲ್ಲಿ ಒಬ್ಬರು ಇಂಡಿವಿಜುವಲಾಗಿ ಖರ್ಚು ಮಾಡಿ, ಒಬ್ಬರ ಮೇಲೆ ಡಿಕೇಟ್ ಮಾಡಿ ತುಂಬ ಡಿಸಿಪ್ಲಿನಿಂದ ಆಡೋ ಒಂದು ಗೇಮ್ ಇದು. ಇದಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ. ತುಂಬ ಕೆಲಸಗಳು ಸಿಗುತ್ತೆ ಇದರಲ್ಲಿ. ರೈಡರ್ಸ್ ಎಲ್ಲ ಆಗಲಿ, ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಗೌರ್ಮೆಂಟ್ ಮುಂದೆ ಬಂದರೆ ಈ ಥರ ಐತೆ ಅಂದರೆ ಜನಗೆಲ್ಲ ಗೊತ್ತಾಗೋದು. ಅವರು ಜಾಬ್ ಆಪರ್ಚುನಿಟಿ ಪ್ರೊವೈಡ್ ಮಾಡ್ಕೋಬೇಕು ಸರ್. ಥ್ಯಾಂಕ್ ಯು ಸರ್. ಆಲ್ರೆಡಿ ನಿನ್ನೆ ವುಮೆನ್ಸ್ ಆ್ಯಂಡ್ ಸಬ್ ಜೂನಿಯರ್ಸ್
ಜೂನಿಯರ್ಸ್ದು ಕಾಂಪಿಟೇಷನ್ ಮುಗಿದೋಗಿದೆ ನೆನ್ನೆ. ಆಲ್ರೆಡಿ ಅಲ್ಲಿಂದ ಒಂದು 75ರಿಂದ 80 ಜನ ಪಾರ್ಟಿಸಿಪೇಟ್ಸ್ ಬಂದೋಗಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ವುಮೆನ್ಸೇ ಬಂದು 35 ಜನ ಬಂದಿದ್ದಾರೆ. ಇದು ಫಸ್ಟ್ ಟೈಮ್ ಒಂದು ನ್ಯಾಷನಲ್ ಇವೆಂಟ್ಗೆ ಒಂದು 35 ಮೆಂಬರ್ಸ್ ವುಮೆನ್ಸ್ ಮುಂದೆ ಬರ್ತಾ ಇದ್ದಾರೆ ಒಂದು ಪವರ್ ಲಿಫ್ಟಿಂಗ್ ಮಾಡೋಕ್ಕೆ. ಫಸ್ಟ್ ಟೈಮ್ ಆ ಥರ ನಾನು ನೋಡ್ತಾ ಇರೋದು, ನನ್ನ ಇದರಲ್ಲಿ ಎಕ್ಸ್ಪೀರಿಯನ್ಸಲ್ಲೇ ನಾನು ನೋಡ್ತಾ ಇದ್ದೀನಿ. ಸೊ ಇವತ್ತು ಆಲ್ರೆಡಿ ಒಂದು 45ರಿಂದ 50 ಜನ ಸೇರಿದ್ದಾರೆ ಇಲ್ಲಿ. ಸೊ ಹಾಗೆ ನಮ್ಮ ಆರ್ಮ್ ರೇಸಿಂಗು ನಡೆದಿದೆ, ಆರ್ಮ್ ರೇಸಿಂಗ್ ಕಾರ್ಯಕ್ರಮವೂ ನಡೆದಿದೆ. ಅದರಲ್ಲಿ ಏನಂದರೆ ಅದರಲ್ಲೊಂದು 50ರಿಂದ 60 ಜನ ಬಂದು ಭಾಗವಹಿಸಿದ್ದಾರೆ. ಸೊ ಎಲ್ಲರೂ ಇಲ್ಲಿ ಏನಂದರೆ ಬಂದು ಅವರು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಂಡು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ನಾವು ರೆಡಿ ಮಾಡಿದ್ದೀವಿ. ಸೊ ಮೊದಲೆಲ್ಲ ಏನಾಗ್ತಾಯಿದೆ ಅಂದರೆ ಫಸ್ಟು ಡಿಸ್ಟಿಕ್ ಮಾಡಬೇಕು, ಸ್ಟೇಟ್ ಮಾಡಬೇಕು, ಆಮೇಲೆ ನ್ಯಾಷನಲ್ ಮಾಡಬೇಕು, ಆಮೇಲೆ ಇಂಟರ್ನ್ಯಾಷನಲ್ ಮಾಡೋಷ್ಟೊತ್ತಿಗೆ ಇದು 2ರಿಂದ 3 ವರ್ಷ ಗ್ಯಾಪ್ ಆಗೋದು ಈ ಸ್ಪ್ಯಾನ್ ಆಗೋದು, ಅಲ್ಲಿ ಡಿವಿಷನ್ಸ್ ಆಗ್ತದೆ. ಈಗ ಏನಾಗ್ತಾಯಿದೆ ಅಂದರೆ ನೆಕ್ಸ್ಟು 3 ಮಂತ್ಸಲ್ಲಿ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಫಾರ್ ಥೈಲ್ಯಾಂಡ್ಗೆ ಆಲ್ರೆಡಿ ನಾವು ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ, ಇವತ್ತು ಮಾಡಬೇಕು ಅಂತ ಇದ್ದು ನಿಮ್ಮ ಮೂಲಕ ಮಾಡ್ತಾ ಇದ್ದೀವಿ. ಸೊ ಇಂಟರ್ನ್ಯಾಷನಲ್ ಇಲ್ಲಿ ಯಾರ್ಯಾರು ಮೆಡಲಿಸ್ಟ್ ಮಾಡಿದ್ದಾರೆ ನಮ್ಮ ಪವರ್ ಲಿಫ್ಟಿಂಗ್ ಇದರಲ್ಲಿ ಈ ನಿನ್ನೆ ಮತ್ತು ಇವತ್ತು ನಡೆದಂಥ ನ್ಯಾಷನಲ್ ಕಾಂಪಿಟೇಷನಲ್ಲಿ ಅವ್ರಿಗೆ ಥೈಲ್ಯಾಂಡ್ಗೆ ನೆಕ್ಸ್ಟು ಇವೆಂಟ್ ಮಾಡೋಕ್ಕೆ ನಾವು ಆಲ್ರೆಡಿ ಚಾನ್ಸು ಕೊಡಬೇಕು ಸರ್. ಇದು ಇನ್ನೂ ಒಂದು 3ರಿಂದ 4 ತಿಂಗಳಾಗುತ್ತೆ ಸರ್. ಸೊ ಯಾಕಂದರೆ ಅವರು ರೆಡಿ ಆಗಬೇಕು, ಸೊ ಇನ್ನೂ ಅವರು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು, ಇದೆಲ್ಲ ಟೈಮ್ ತಗೊಳುತ್ತೆ. ಸೊ ಅದರಿಂದ ಇನ್ನೊಂದು 3ರಿಂದ 4 ತಿಂಗಳಲ್ಲಿ ಥೈಲ್ಯಾಂಡ್ಗೆ ಕರ್ಕೊಂಡೋಗುವಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡು. ಥೈಲ್ಯಾಂಡಲ್ಲಿ ಪ್ರಪೋರ್ಷನ್ ಹೆಂಗೆ ಯಾವ ಥರ ಇರುತ್ತೆ ಥೈಲ್ಯಾಂಡಲ್ಲಿ? ಸರ್ ಥೈಲ್ಯಾಂಡಲ್ಲಿ ಅದೇ ಸರ್, ಇವಾಗ ನಾವು ಇಲ್ಲೇನು ಮಾಡ್ತಾ ಇದೀವಲ್ಲ, ಇವಾಗ ನಾವೇನು ಅಲ್ಲ, ಮಾಡಿ ವೆಯ್ಟ್ ಲಿಫ್ಟಿಂಗ್ ವೆಯ್ಟ್ ಜಾಸ್ತಿ ಕೂಡ ಇರುತ್ತೆ ಇಲ್ಲ ಕಮ್ಮಿ ಇರುತ್ತಾ ಸರ್? ಅಂದರೆ ಅಲ್ಲಿ 4 ನ್ಯಾಷನಲ್ಸ್ ಅಂದರೆ 4 ಕಂಟ್ರಿಯಿಂದ ಬರ್ತಾ ಇದ್ದಾರೆ ಪಾರ್ಟಿಸಿಪೇಟ್ಸ್. ಸೊ ಅಲ್ಲೂ ನಾವು ಹೋಗಿ ಅಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು, ಇನ್ನೂ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಟೈಮ್ ಕೊಡ್ತಾ ಇದ್ದೀವಿ. 4 ತಿಂಗಳು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದರಿಂದ ನಮ್ಗೆ ಟೈಮ್ ಕೊಡ್ತಾ ಇದ್ದೀವಿ. ಸೊ ಇಟ್ ಟೇಕ್ ಅನದರ್ 4 ಮಂತ್ಸ್ ಟೈಮ್ ಕೊಟ್ಟು ಅವರಿಗೆ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಮಿಂಗ್ 1 ವೀಕಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಯಾರು ಗೆದ್ದಿರ್ತಾರೆ ವಿನ್ ಆಗುತ್ತೆ ಅವ್ರು ಥೈಲ್ಯಾಂಡ್. ಹೌದು ಸರ್, 1, 2, 3 ಗೋಲ್ಡು ಮತ್ತು ಸಿಲ್ವರ್ ಮತ್ತು ಬ್ರಾನ್ಸ್ ಮೆಡಲ್ ಯಾರು ಮಾಡಿದಾರೋ ಅವರಿಗೆ ನೆಕ್ಸ್ಟ್ ಥೈಲ್ಯಾಂಡ್ಗೆ. ಹಾಂ ಸರ್, ಓಕೆ, ಥ್ಯಾಂಕ್ ಯು ಸರ್.